ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಹೊಟ್ಟೆ ತುಂಬುತ್ತಾ ಅಂದ್ರೆ ಕುಂಭಮೇಳದಲ್ಲಿ ಭಾಗಿಯಾಗಿ ಅಮಿತ್ ಶಾ ಅವರು ಪುಣ್ಯ ಸ್ನಾನ ಮಾಡಿದ್ರಲ್ಲ, ಆಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆ ಕೊಡ್ತಾರೆ. ಈ ರೀತಿ ಪುಣ್ಯ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ? ಅದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ. ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆಯ ಬಳಿಕ ವ್ಯಾಪಕ ಟೀಕೆ ವ್ಯಕ್ತವಾಯಿತು. ಬೇರೆ ನಂಬಿಕೆ ಇದ್ದ ಮಾತ್ರಕ್ಕೆ ತಾಲಿಬಾನಿ ಮನಸ್ಥಿತಿಯಾ ಅನ್ನೋದು ಪ್ರಶ್ನೆ ಇದೆ. ಒಂದೇ ನಂಬಿಕೆ ಇರಬೇಕು ಅನ್ನೋದು ತಾಲಿಬಾನಿ ಮನಸ್ಥಿತಿ. ಈ ರೀತಿ ಡಾಕ್ಟರ್ ಯತೀಂದ್ರ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ನಾವು ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ನಾವು ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ನಾವು ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಹಿಂದೂ ಮೂಲಭೂತವಾದಿಗಳು ನಿಜವಾದ ಉಗ್ರರು. ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಹೊಟ್ಟೆ ತುಂಬುತ್ತಾ ಅಂದ್ರೆ ಕುಂಭಮೇಳದಲ್ಲಿ ಭಾಗಿಯಾಗಿ ಅಮಿತ್ ಶಾ ಅವರು ಪುಣ್ಯ ಸ್ನಾನ ಮಾಡಿದ್ರಲ್ಲ, ಆಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆ ಕೊಡ್ತಾರೆ. ಈ ರೀತಿ ಪುಣ್ಯ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ? ಅದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ. ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆಯ ಬಳಿಕ ವ್ಯಾಪಕ ಟೀಕೆ ವ್ಯಕ್ತವಾಯಿತು. ಬೇರೆ ನಂಬಿಕೆ ಇದ್ದ ಮಾತ್ರಕ್ಕೆ ತಾಲಿಬಾನಿ ಮನಸ್ಥಿತಿಯಾ ಅನ್ನೋದು ಪ್ರಶ್ನೆ ಇದೆ. ಒಂದೇ ನಂಬಿಕೆ ಇರಬೇಕು ಅನ್ನೋದು ತಾಲಿಬಾನಿ ಮನಸ್ಥಿತಿ. ಈ ರೀತಿ ಡಾಕ್ಟರ್ ಯತೀಂದ್ರ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ನಾವು ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ನಾವು ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ನಾವು ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಹಿಂದೂ ಮೂಲಭೂತವಾದಿಗಳು ನಿಜವಾದ ಉಗ್ರರು. ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಹೊಟ್ಟೆ ತುಂಬುತ್ತಾ ಅಂದ್ರೆ ಕುಂಭಮೇಳದಲ್ಲಿ ಭಾಗಿಯಾಗಿ ಅಮಿತ್ ಶಾ ಅವರು ಪುಣ್ಯ ಸ್ನಾನ ಮಾಡಿದ್ರಲ್ಲ, ಆಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆ ಕೊಡ್ತಾರೆ. ಈ ರೀತಿ ಪುಣ್ಯ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ? ಅದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ. ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆಯ ಬಳಿಕ ವ್ಯಾಪಕ ಟೀಕೆ ವ್ಯಕ್ತವಾಯಿತು. ಬೇರೆ ನಂಬಿಕೆ ಇದ್ದ ಮಾತ್ರಕ್ಕೆ ತಾಲಿಬಾನಿ ಮನಸ್ಥಿತಿಯಾ ಅನ್ನೋದು ಪ್ರಶ್ನೆ ಇದೆ. ಒಂದೇ ನಂಬಿಕೆ ಇರಬೇಕು ಅನ್ನೋದು ತಾಲಿಬಾನಿ ಮನಸ್ಥಿತಿ. ಈ ರೀತಿ ಡಾಕ್ಟರ್ ಯತೀಂದ್ರ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ನಾವು ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ನಾವು ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ನಾವು ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು.
ಹಿಂದೂ ಮೂಲಭೂತವಾದಿಗಳು ನಿಜವಾದ ಉಗ್ರರು. ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಹೊಟ್ಟೆ ತುಂಬುತ್ತಾ ಅಂದ್ರೆ ಕುಂಭಮೇಳದಲ್ಲಿ ಭಾಗಿಯಾಗಿ ಅಮಿತ್ ಶಾ ಅವರು ಪುಣ್ಯ ಸ್ನಾನ ಮಾಡಿದ್ರಲ್ಲ, ಆಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆ ಕೊಡ್ತಾರೆ. ಈ ರೀತಿ ಪುಣ್ಯ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗತ್ತಾ? ಅದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ. ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆಯ ಬಳಿಕ ವ್ಯಾಪಕ ಟೀಕೆ ವ್ಯಕ್ತವಾಯಿತು. ಬೇರೆ ನಂಬಿಕೆ ಇದ್ದ ಮಾತ್ರಕ್ಕೆ ತಾಲಿಬಾನಿ ಮನಸ್ಥಿತಿಯ ಅನ್ನೋದು ಪ್ರಶ್ನೆ ಇದೆ. ಒಂದೇ ನಂಬಿಕೆ ಇರಬೇಕು ಅನ್ನೋದು ತಾಲಿಬಾನಿ ಮನಸ್ಥಿತಿ. ಈ ರೀತಿ ಡಾಕ್ಟರ್ ಯತೀಂದ್ರ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಹಿಂದೂ ಮೂಲಭೂತವಾದಿಗಳು ನಿಜವಾದ ಉಗ್ರರು. ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಹೊಟ್ಟೆ ತುಂಬುತ್ತಾ ಅಂದ್ರೆ ಕುಂಭಮೇಳದಲ್ಲಿ ಭಾಗಿಯಾಗಿ ಅಮಿತ್ ಶಾ ಅವರು ಪುಣ್ಯ ಸ್ನಾನ ಮಾಡಿದ್ರಲ್ಲ, ಆಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆ ಕೊಡ್ತಾರೆ. ಈ ರೀತಿ ಪುಣ್ಯ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗತ್ತಾ? ಅದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ. ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆಯ ಬಳಿಕ ವ್ಯಾಪಕ ಟೀಕೆ ವ್ಯಕ್ತವಾಯಿತು. ಬೇರೆ ನಂಬಿಕೆ ಇದ್ದ ಮಾತ್ರಕ್ಕೆ ತಾಲಿಬಾನಿ ಮನಸ್ಥಿತಿಯ ಅನ್ನೋದು ಪ್ರಶ್ನೆ ಇದೆ. ಒಂದೇ ನಂಬಿಕೆ ಇರಬೇಕು ಅನ್ನೋದು ತಾಲಿಬಾನಿ ಮನಸ್ಥಿತಿ. ಈ ರೀತಿ ಡಾಕ್ಟರ್ ಯತೀಂದ್ರ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ